ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿ ನಮಸ್ಕಾರಗಳು. ವೀಕ್ಷಕರೇ, ಯಾರಿಗೆ ಅವಶ್ಯಕತೆ ಇಲ್ಲ ಹಣದ್ದು, ಸಂಪೂರ್ಣ ಎಲ್ಲರಿಗೂ ಕೂಡ, ಒಬ್ಬ ಸಾಮಾನ್ಯ, ಅಸಾಮಾನ್ಯ ಮತ್ತು ವಿಶೇಷ ವ್ಯಕ್ತಿಗಳಿಗೂ ಕೂಡ ಧನದ ಅವಶ್ಯಕತೆ ತುಂಬ ಇದೆ. ಯಾಕೆಂದರೆ ಇವತ್ತು ಅಮೂಲ್ಯವಾದ ವಸ್ತು ಅಂದರೆ ಧನ ಇಲ್ಲದೆ ಯಾವುದೂ ಮಾಡೋಕ್ಕಾಗಲ್ಲ. ಅಲ್ಲಿ ದಾರಿದ್ರ್ಯ ಅನ್ನುವಂಥದ್ದು ಯಾವ ಕಾರಣಕ್ಕೆ ಬರುತ್ತೆ ಅಂದರೆ, ಧನ ಇಲ್ಲದಿದ್ದಾಗ ದಾರಿದ್ರ್ಯ ಬರುತ್ತೆ. ಅವನಿಗೆ ಆರೋಗ್ಯ ಇರುತ್ತೆ, ಸ್ವರೂಪ ಇರುತ್ತೆ, ಸೌಂದರ್ಯ ಇರುತ್ತೆ, ವಸ್ತು ವೈಢೂರ್ಯಗಳು ಇಲ್ಲದೆ ಕೊರತೆಯಿಂದ ಇರುವಾಗ ಅವನಿಗೆ ದರಿದ್ರ ಅಂತ ಹೇಳ್ತೀವಿ. ಅದಕ್ಕೆ ದೀನ ಅಂತ ಕೂಡ ಹೇಳ್ತೀವಿ. ಆ ದೀನತ್ವವನ್ನು ಹೋಗಲಾಡಿಸ್ಬೇಕು, ಆ ದೀನತ್ವದಿಂದ ಹೊರಬರಬೇಕು ಅನ್ನೋದಾದರೆ ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ಒಂದು ಸಾಧನೆ ಅನ್ನುವಂಥದ್ದು ಮಾಡೋದ್ರ ಜೊತೆಗೆ, ಕೆಲಸ ಮಾಡೋದ್ರ ಜೊತೆಗೆ ಅದೃಷ್ಟ ಕೂಡ ನಮ್ಮ ಜೀವನದಲ್ಲಿ ಜೊತೆಗಿರಬೇಕು. ಅದೃಷ್ಟ ಜೊತೆಲಿರಬೇಕು ಅಂತ ಹೇಳಿದರೆ ನಮ್ಮಲ್ಲಿ ನಾನು ಹೇಳಿದ ಕಾಯ ವಾಚ ಮನಸ ಪರಿಶುದ್ಧವಾಗಿರಬೇಕು. ಆ ಒಂದು ಪರಿಶುದ್ಧತೆಯಿಂದ ಧನವನ್ನು ಸಂಪಾದನೆ ಮಾಡಬಹುದು. ಆ ಧನ ಸಂಪಾದನೆ ಮಾಡುವಂಥ ಕ್ರಿಯೆಗಳೊಳಗಡೆ ಅದರಿಂದ ನಾನು ಏನು ಮಾಡಬೇಕು, ಆ ಧನ ಬಂದ ಮೇಲೆ ಏನು ಮಾಡಬೇಕು ಅನ್ನೋಂಥ ಕಲ್ಪನೆಗಿಂತಲೂ ಆ ಧನ ನಿಮ್ಮನ್ನು ಎಷ್ಟು ಸಂತೋಷವಾಗಿಡುತ್ತೋ ಆ ಧನಕ್ಕೆ ನೀವು ಅಷ್ಟು ಸಂತೋಷವಾಗಿಡಬೇಕಾಗತ್ತೆ. ಯಾಕೆಂದರೆ ಈ ಮಹಾಲಕ್ಷ್ಮಿ ನಿಮಗೆ ಗೊತ್ತಿರ್ಬೋದು, ವಿಷ್ಣು ವಕ್ಷಸ್ಥಳದಲ್ಲಿರ್ತಕ್ಕಂಥ ದೇವಿ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ಯಾವಾಗ ಅವಳಿಗೆ ಅವಮಾನ ಆಗಿಬಿಡುತ್ತೋ ಅವತ್ತು ಆ ವಿಷ್ಣುವನ್ನೇ ತೊರೆದು ಹೋದಂಥ ಶಕ್ತಿ, ಮಹಾಶಕ್ತಿ ಅದು. ಯಾಕೆಂದರೆ ಆ ವಿಷ್ಣುವನ್ನು ತೊರೆದು ಹೋದಂಥ ಲಕ್ಷ್ಮಿ ಮತ್ತೆ ವಾಪಸ್ ಬರಬೇಕಾದ್ರೆ ಎಷ್ಟೋ ಅವತಾರಗಳು, ಎಷ್ಟೋ ಜೀವನಗಳು ಹೋಯಿತು. ಶ್ರೀನಿವಾಸ ಅವತಾರಲ್ಲಿ ನಡೆದು ಹೋಯಿತು. ಹಾಗೆ ಕೊಲ್ಹಾಪುರ ಮಹಾಲಕ್ಷ್ಮಿ ಅಂತ ಹೇಳ್ತೀವಲ್ಲ, ಅಲ್ಲಿಂದ ವಿಷ್ಣುವಿನಿಂದ ಹೊರಟು ಬಂದು ಆ ಕೊಲ್ಹಾಪುರದಲ್ಲಿ ನೆಲೆಸಿದ್ಲು. ಕಾರಣ, ವಿಷ್ಣುವಿನ ವಕ್ಷಸ್ಥಳದಲ್ಲಿದ್ದಂಥ ಒಬ್ಬ ಋಷಿಯಿಂದಾಗಿ ಅವಳಿಗೇನು ಅವಮಾನ ಆಯಿತು ಅಲ್ಲೇ ತೊರೆದು ಹೋದ್ಲು. ಯಾವತ್ತೂ ತುಂಬ ಏನು ಹೇಳ್ತೀವಿ, ತುಂಬ ನಿಷ್ಠೂರ ಅಂತಕ್ಕಂಥದ್ದು ಲಕ್ಷ್ಮೀಲಿರುತ್ತೆ. ಅದರಲ್ಲಿ ಜ್ಯೇಷ್ಠಾಲಕ್ಷ್ಮಿ ಅನ್ನುವಂಥವಳು ಅವಳ ಅಕ್ಕ, ಲಕ್ಷ್ಮಿ ಅಕ್ಕ. ಜ್ಯೇಷ್ಠಾಲಕ್ಷ್ಮಿ ನಮ್ಮ ಮನೆಯಲ್ಲಿ, ನಮ್ಮ ವಾತಾವರಣದಲ್ಲಿ, ನಮ್ಮ ಸ್ವಚ್ಛತೆಯಲ್ಲಿ ಮತ್ತು ನಮ್ಮ ಭಾಷೆಯ ಮಾತು ನುಡಿ ಮತ್ತು ಸ್ತ್ರೀಯರಿಗೆ ಕೊಡೋ ಗೌರವದಿಂದ ಆ ಜ್ಯೇಷ್ಠಾಲಕ್ಷ್ಮಿ ದೂರ ಆಗಿಬಿಡ್ತಾಳೆ. ಜ್ಯೇಷ್ಠ ಅಂದರೆ ದಾರಿದ್ರ್ಯ ಲಕ್ಷ್ಮಿ ಅಂತ ಹೇಳಿ. ಹಾಗೆ ಮಹಾಲಕ್ಷ್ಮಿ ಅನ್ನತಕ್ಕಂಥವಳು ಆ ಜ್ಯೇಷ್ಠಾಲಕ್ಷ್ಮಿಯ ಅಂದರೆ ವಾಮಭಾಗದಲ್ಲಿರುವಂಥ ಜ್ಯೇಷ್ಠ ಮತ್ತು ಉತ್ತಮ ಬಲಭಾಗದಲ್ಲಿರ್ತಕ್ಕಂಥವಳು ಮಹಾಲಕ್ಷ್ಮಿ. ಈ ಜ್ಯೇಷ್ಠಾಲಕ್ಷ್ಮಿಯನ್ನು ನಾವು ದೂರ ಮಾಡಬೇಕಾದ್ರೆ ನಾನು ಹೇಳ್ತಕ್ಕಂಥದ್ದು ಕಾಯ ವಾಚ ಮನಸ ಜೊತೆಗೆ ಪರಿಶುದ್ಧತೆ ಬೇಕು. ವಾಚಾ ಪರಿಶುದ್ಧತೆ ಬೇಕು. ಒಂದು ಸ್ತ್ರೀಯನ್ನು ನಿಂದಿಸುವಂಥದ್ದಾಗ್ಬೋದು, ಮಾತಾಪಿತರನ್ನು ನಿಂದಿಸುವಂಥದ್ದಾಗ್ಬೋದು ಮಾಡಬಾರ್ದು. ಜೊತೆಗೆ ಒಂದು ಹೆಣ್ಣನ್ನು ಯಾವ ರೀತಿಯಿಂದ ಗೌರವಿಸಬೇಕು ಆ ರೀತಿ ಗೌರವಿಸಬೇಕು. ಹೆಣ್ಣನ್ನು ಹಣಕ್ಕಾಗಿ, ಹಣದಿಂದ ಹೆಣ್ಣಿನ ಜೀವನವನ್ನು ಹಾಳು ಮಾಡುವಂಥದ್ದಾಗಬಾರ್ದು. ಯಾಕಂದರೆ ಒಂದು ಸ್ತ್ರೀ ಒಬ್ಬ ಪುರುಷನಿಂದ ಉದ್ಧಾರನಾಗ್ಬೋದು, ಒಂದು ಪುರುಷನಿಂದ ಒಂದು ಸ್ತ್ರೀ ಅಧೋಗತಿಗೆ ಹೋಗ್ಬೋದು. ಆದರೆ ಅದೇ ಪುರುಷನ ಭವಿಷ್ಯ ಒಂದು ಸ್ತ್ರೀಯಿಂದಲೇ ವಿನಾಶ ಆಗಬಹುದು. ಇದನ್ನು ಬಹಳ ಗಮನಿಸಬೇಕಾಗತ್ತೆ. ಯಾಕೆಂದರೆ ಸ್ತ್ರೀ ಉತ್ತಮವೂ ಹೌದು ಮತ್ತು ಸ್ತ್ರೀ ಕನಿಷ್ಠನೂ ಹೌದು. ಹಾಗಾಗಿ ಜ್ಯೇಷ್ಠ ಮತ್ತು ಶುಭ ಅಶುಭ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಈ ರೀತಿಯಲ್ಲಿರುವಾಗ ನೀವು ಧನವನ್ನು ಸಂಪಾದನೆ ಮಾಡುವಂಥ ಕೆಲವು ಸಹಜ ಮಾರ್ಗಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡೋದು. ಯಾಕೆಂದರೆ ಪ್ರತಿ ಶುಕ್ರವಾರ ದಿವಸ ಯಾರಾದರೂ ನಿಮ್ಮ ಮನೆಯಲ್ಲಿ ಸಂಪಾದನೆ ಮಾಡಬೇಕು, ದುಡ್ಡನ್ನು ನಮ್ಗೆ ನಿಲ್ತಾ ಇಲ್ಲ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಎಷ್ಟೋ ದುಡಿದ್ರು ನಮ್ಮಲ್ಲಿ ಉಳಿತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದರೆ ಖಂಡಿತ ನೀವು ಒಂದು ಕೆಲಸ ಮಾಡಿ. ಗುರುವಾರ ದಿವಸ ಸಾಯಂಕಾಲ ನಿಮ್ಮ ಅವತ್ತಿನ ಒಂದು ಸಂಪಾದನೆ ಎಷ್ಟಿದೆಯೋ ಆ ಸಂಪಾದನೆಯಲ್ಲಿ ಒಂದು ನೋಟನ್ನು, 10 ರೂಪಾಯಿನೋ 100 ರೂಪಾಯಿನೋ 50 ರೂಪಾಯಿದು ಯಾವುದೋ ಒಂದು ನೋಟನ್ನು ಎತ್ಕೊಳ್ಳಿ. ಅದನ್ನು ಒಂದು ಕವರ್ ಅಂದರೆ ವೈಟ್ ಕವರಲ್ಲಿ ನೀವು ಸೇರಿಸಬೇಕಾಗತ್ತೆ. ಆ ಸೇರಿಸುವಾಗ ಅದನ್ನು ಫೋಲ್ಡ್ ಮಾಡೋ ಹಾಗಿಲ್ಲ, ಸುಮ್ಮನೆ ನೀಟಾಗಿ ಸೇರಿಸಿ ಅದರಲ್ಲಿ ಅರಿಶಿನ ಕುಂಕುಮದ ಜೊತೆಗೆ ಅದನ್ನು ಸೇರಿಸಿಬಿಟ್ಟು ನೀವು ಯಾವ ದುಡ್ಡನ್ನು ಎಲ್ಲಿ ಹಿಡಿತೀರೋ, ನಿಮ್ಮ ಅಲ್ಮಾರಿ ಅಂದರೆ ಈ ಸ್ಟೀಜೋರಿಯಲ್ಲಿ ದುಡ್ಡು ಹಿಡಿತೀರೋ ಅಥವಾ ಎಲ್ಲಿ ಹಿಡಿತೀರೋ ಆ ದುಡ್ಡು ಇಡುವಂಥ ಸ್ಥಳದ ಸಮಯದಲ್ಲಿ ಆ ಜಾಗದಲ್ಲಿ ಅದನ್ನು ಸುಲಭವಾದ ರೀತಿಯಲ್ಲಿ ಇಡಿ, ಸಹಜವಾದ ರೀತಿಯಲ್ಲಿ ಇಡಿ. ಅದನ್ನು ಫೋಲ್ಡ್ ಮಾಡಬೇಡಿ. ಇಟ್ಟು ಮತ್ತೆ ಶುಕ್ರವಾರ ದಿವಸ ಮತ್ತೆ ಅದನ್ನು ಕದಲಿಸಬೇಡಿ, ಹಾಗೆ ಇಡಬೇಕು. ಇಟ್ಟಾದ ನಂತರ ಮತ್ತೆ ಶುಕ್ರವಾರ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ವಲ್ಪ ಧೂಪಗಳನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ನಮಸ್ಕಾರಗಳನ್ನು ಮಾಡಿಕೊಂಡು, ಮತ್ತು ಮುಖ್ಯವಾಗಿ ಉಪ್ಪಿನಿಂದ, ಯಾಕೆಂದರೆ ಲಕ್ಷ್ಮಿ ಬಂದಿದ್ದು ಉಪ್ಪಿನಲ್ಲಿ. ಉಪ್ಪಿನಂದರೆ ಸಮುದ್ರದಲ್ಲಿ ಹುಟ್ಟಿದಂಥ ಲಕ್ಷ್ಮಿ, ಸಾಗರ ಕನ್ಯೆ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಆ ಸಮುದ್ರದಲ್ಲಿ ಹುಟ್ಟಿದಂಥ ಲಕ್ಷ್ಮಿಯನ್ನು ತಾವು ಉಪ್ಪಿನಿಂದ ಮನೆ ತೊಳಿಬೇಕು. ಅರ್ಥಾತ್ ಉಪ್ಪನ್ನು ಮನೆಯಲ್ಲಿ ನೀರಿನಲ್ಲಿ ಹಾಕಬೇಕು, ಅರಿಶಿನ ನೀರಿನಲ್ಲಿ ಹಾಕಬೇಕು. ಹಾಕಿಬಿಟ್ಟು ಮನೆಯನ್ನು ಶುದ್ಧವಾಗಿಗೊಳಿಸಿಕೊಂಡ ಮೇಲೆ ಆ ಶುಕ್ರವಾರ ದಿವಸ ಆ ಲಿಫಾಫ ಅಂದರೆ ಏನು ನಾವು ಆ ಕವರನ್ನು ಇಟ್ಟಿರ್ತೀವೋ ಆ ಕವರನ್ನು ಎತ್ಕೊಂಡು ಮನೆ ದೇವರ ಜಾಗದಲ್ಲಿಟ್ಟು ಮತ್ತೆ ಪೂಜೆ ಪುನಸ್ಕಾರವನ್ನು ಮಾಡಿ ಇಷ್ಟಾರ್ಥ ನೆರವೇರಿಸಮ್ಮ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಮತ್ತೆ ಆ ನಿಮ್ಮ ಹಣಕಾಸಿನ ಪೆಟ್ಟಿಗೆ ಒಳಗಡೆ ಅದನ್ನು ಸೇರಿಸಬೇಕು. ಇದನ್ನು ಮಾಡೋದರಿಂದ
ಪ್ರತಿ ಗುರುವಾರ ಅದೇ ಲಿಫಾಫಿಯಲ್ಲಿ ಸೇರಿಸಬೇಕು. ಎಷ್ಟು ದುಡಿತಿರೋ ಅವತ್ತಿನ ದಿವಸ, ಎಲ್ಲೋ ಒಂದು ಸಾಲ ತಂದಲ್ಲ, ಅವತ್ತು ಬಂದಂಥ ದುಡ್ಡು, ಎಲ್ಲಿಂದೋ ಸಂಪಾದನೆ ಮಾಡಿದಂಥ ದುಡ್ಡು, ಅದನ್ನು ಅದು ಸ್ವಲ್ಪ ಆ ನೋಟು ಹರಿಯದ ಹಾಗಿರಬೇಕು, ನೋಟು ಮೆಲಿನೂ ಆಗಬಾರ್ದು, ಶುದ್ಧವಾಗಿ ಶುಭ್ರವಾಗಿರ್ತಕ್ಕಂಥದ್ದಾಗಬೇಕು. ಅದನ್ನು 5 ರೂಪಾಯಿನೋ 10 ರೂಪಾಯಿನೋ ಎಷ್ಟೋ ಆಗಬಹುದು, ಅದನ್ನು ಸೇರಿಸಬೇಕು. ಇದನ್ನು ಸೇರಿಸ್ತಾ ಕನಿಷ್ಠ ನಿಮಗೆ ಒಂದು 54 ಗುರುವಾರ ಸೇರಿಸಿದ ನಂತರ, ಅದರ ನಂತರ ಏನಾಗಬೇಕು, ಆ ಮಹಾಲಕ್ಷ್ಮಿಗೆ ಒಂದು ವಸ್ತ್ರನೋ ಅಥವಾ ಒಂದು ಸುವರ್ಣನೋ ಆ ಹಣದಲ್ಲೇ ಮಾಡಬೇಕು. ಎಷ್ಟಲ್ಲಿ ಬರುತ್ತೋ ಅಷ್ಟು, ಎಷ್ಟು ದುಡ್ಡಾಗಿರುತ್ತೋ ಅಷ್ಟು ಮಾಡಿಬಿಟ್ಟು ಮಹಾಲಕ್ಷ್ಮಿಗೆ ನೀವು ಸಮರ್ಪಣೆ ಮಾಡೋದರಿಂದ ನಿಮ್ಮ ಆರ್ಥಿಕ ಸಮೃದ್ಧಿ ಆಗ್ತಾ ಹೋಗುತ್ತೆ, ಇಷ್ಟಾರ್ಥ ನೆರವೇರಿ ಹೋಗುತ್ತೆ. 1 ವರ್ಷ ಆಗುತ್ತೆ. 54 ಅಂದರೆ 1 ವರ್ಷ. ಒಂದು ವರ್ಷದ ಒಳಗಡೆ ನೀವು 5-10 ರೂಪಾಯಲ್ಲಿ ಸೇರಿಸಿದ್ರೂ ಕೂಡ ಒಂದು ಅಮ್ಮನವರಿಗೆ ಎಷ್ಟಾದರೂ ಬರ್ಬೋದು, ಒಂದು ಮಂಗಳಸೂತ್ರನಾಗ್ಬೋದು, ಎಷ್ಟಾದರೂ ಆಗ್ಬೋದು. ಅದಕ್ಕೆ ಹೇಮದಾನ ಅಂತ ಹೇಳ್ತೀವಿ, ಅಂದರೆ ಸುವರ್ಣದಾನ. ಮಹಾಲಕ್ಷ್ಮಿಗೆ ಸುವರ್ಣ ಪ್ರಿಯ. ಹಾಗೆ ಇರೋದ್ರಿಂದ ಇಷ್ಟು ನೀವು ಮಾಡ್ತಾ ಹೋಗೋದ್ರಿಂದ ನಿಮ್ಮ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನೀವು 10 ರೂಪಾಯಿ ಇಡುವಂಥ ಸ್ಥಳದಲ್ಲಿ ಮುಂದಿನ ವಾರ 50 ರೂಪಾಯಿ ಸೇರಿಸ್ಬೋದು, ಆಚೆ ಮುಂದಿನ ವಾರ ಮತ್ತು ನೀವು 100 ರೂಪಾಯಿ ಸೇರಿಸ್ಬೋದು. ಈ ರೀತಿ ಸೇರಿಸುವಂಥ ಸಾಮರ್ಥ್ಯ ನಿಮಗೆ ಪ್ರಾಪ್ತಿ ಆಗುತ್ತೆ, ಆದರೆ ನಿಷ್ಠೆ ಇಟ್ಕೊಂಡು ಹೋಗಿ. ಹಾಗಾಗಿ ಮಹಾಲಕ್ಷ್ಮಿ ಕೃಪೆ ನಿಮಗೆಲ್ಲರಿಗೂ ಆಗಲಿ, ನಿಮ್ಮ ಇಷ್ಟಾರ್ಥ ನೆರವೇರಲಿ ಅಂತ ಹೇಳ್ತಾ, ಧನವನ್ನು ಸಂಪಾದನೆ ಮಾಡೋದಕ್ಕಿಂತಲೂ ಆ ಧನದ ಜೊತೆಯಲ್ಲಿ ನಿಮ್ಮ ಮಾನವೀಯತೆಯನ್ನು ಸಂಪಾದನೆ ಮಾಡಿ, ಜೊತೆಗೆ ಮನುಷ್ಯತ್ವವನ್ನು ನಿಮ್ಮಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.